ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆಯಾದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ. 5ರಲ್ಲಿ 2 ಅಸ್ಥಿಪಂಜರ ಹಗ್ಗದಿಂದ ಬಿಗಿದ ಸ್ಥಿತಿಯಲ್ಲಿದ್ದ ಪತ್ತೆಯಾಗಿದೆ. 5ರಲ್ಲಿ 2 ಅಸ್ಥಿಪಂಜರ ಹಗ್ಗದಲ್ಲಿ ಕಟ್ಟಿ ಹಾಕಲಾಗಿತ್ತು. ಅಂದ್ರೆ ಕೊಲೆ ಮಾಡಿ ಹಗ್ಗ ಬಿಗಿದು ಹೋಗಿದ್ರ ದುಷ್ಕರ್ಮಿಗಳು ಅನ್ನೋ ಅನುಮಾನಕ್ಕೆ ಇದು ಕಾರಣ ಆಗ್ತಾ ಇದೆ. ಒಬ್ಬ ಪುರುಷ ಓರ್ವ ಮಹಿಳೆಯ ಕಾಲಿಗೆ ಹಗ್ಗ ಕಟ್ಟಿದ್ಯಾಕೆ? ಅದು 5 ಅಸ್ಥಿಪಂಜರಗಳ ಪೈಕಿ 2ಕ್ಕೆ ಮಾತ್ರ ಈ ರೀತಿ ಕಾಲುಗಳಿಗೆ ಹಗ್ಗ ಬಿಗಿಯಲಾಗಿತ್ತು. ಹಗ್ಗ ಬಿಗಿದ ಅಸ್ಥಿಪಂಜರಗಳಿಂದ ಕೇಸ್ಗೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾದಂತಹ ಈ ಪ್ರಕರಣದಲ್ಲಿ ಅದು ಆತ್ಮಹತ್ಯೆ ಅಂತಲೇ ಹೇಳಲಾಗ್ತಾ ಇತ್ತು. ಬಟ್ ಈಗ ಇಬ್ಬರ ಕಾಲಿಗೆ ಹಗ್ಗ ಕಟ್ಟಿರೋದ್ರಿಂದ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಈಗ ಇಡೀ ಪ್ರಕರಣ ನಡೆದು ಬರ್ತಾ ಇರುವಂತಹ ಹಾದಿಯೇ ರೋಚಕವಾಗಿದೆ. ತನಿಖೆ ಕೂಡ ಹಾಗೆ ಸಾಗ್ತಾ ಇದೆ. ಈಗ ಗೊತ್ತಾಗ್ತಾ ಇರೋ ಮಾಹಿತಿ, ಇಬ್ಬರ ಕಾಲಿಗೆ 2 ಅಸ್ಥಿಪಂಜರಗಳ ಕಾಲಿಗೆ ಹಗ್ಗ ಬಿಗಿದ ಸ್ಥಿತಿಯಲ್ಲಿತ್ತು ಅಂತ. ಹಾಗಿದ್ರೆ ಇದು ಆತ್ಮಹತ್ಯೆ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಈಗಾಗಲೇ ಡೆತ್ ನೋಟ್ ಸಿಕ್ಕ ಬಳಿಕ ಎಲ್ಲ ಒಂದ್ ಕಡೆ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ರು. ಜೊತೆಗೆ ಇಬ್ಬರ ಹೆಸರನ್ನ ಅವರು ಮೆನ್ಷನ್ ಮಾಡಿ ಇವರ ಕಿರುಕುಳಕ್ಕೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಬೇಸತ್ತು ಅಂತ ಹೇಳಿ ಬರ್ದಿರುವಂತ ಒಂದು. ಆದ್ರೆ ಯಾವುದೇ ಪ್ರಕರಣದಲ್ಲಾಗಿದ್ರು ಕೂಡ ಡೆತ್ ನೋಟ್ ಅನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಡೆತ್ ನೋಟ್ ಅವರೇ ಬರ್ದಿದ್ದ ಅಥವಾ ಬೇರೆ ನೋಟನ್ನ ಅಲ್ಲಿ ಇಟ್ಟು ಹೋದ್ರ, ಇವೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಡೆತ್ ನೋಟ್ ನ ಆಂಗಲ್ ನಲ್ಲಿ, ಅಂದ್ರೆ ಡೆತ್ ನೋಟ್ ನಲ್ಲಿ ಇದ್ದಂತಹ ಮಾಹಿತಿ ಆಧಾರದ ಮೇಲೆ ಒಂದು ತಂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರೆ, ಮತ್ತೊಂದು ತಂಡ ರುಟೀನ್ ರೆಗ್ಯುಲರ್ ಪ್ರೊಸೆಸ್ ಗಳು ಏನಿರ್ತವೆ ಆ ಪ್ರೊಸೆಸ್ ಗಳನ್ನ ಕೂಡ ಮಾಡ್ತಾ ಇತ್ತು. ಈಗ ಮರಣೋತ್ತರ ಪರೀಕ್ಷೆಗಾಗಿ 5 ಅಸ್ಥಿಪಂಜರಗಳನ್ನ ಕೂಡ ಈಗಾಗಲೇ ಕಳುಹಿಸಲಾಗಿತ್ತು. ಆದ್ರೆ ಈಗ ಮರಣೋತ್ತರ ಪರೀಕ್ಷೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅದರಲ್ಲೂ ಕೂಡ 2 ಅಸ್ಥಿಪಂಜರದ ಕಾಲಿಗೆ ಹಗ್ಗವನ್ನ ಬಿಗಿದಿದ್ರು, ಅಂದ್ರೆ ಕಾಲು ಹಾಗೆ ಮತ್ತೆ ಕುತ್ತಿಗೆ ಭಾಗಕ್ಕೆ ಹಗ್ಗವನ್ನ ಬಿಗಿದಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಇದರಿಂದಾಗಿ ಅಸ್ಥಿಪಂಜರ ಸ್ಫೋಟಕವಾದ ಒಂದು ಟ್ವಿಸ್ಟ್ ಈಗ ಲಭ್ಯವಾಗ್ತಾ ಇರುವಂತದ್ದು. ನಿವೃತ್ತ ಜಗನ್ನಾಥ್ ರೆಡ್ಡಿ ಅವರ 5 ಜನ ಕುಟುಂಬಸ್ಥರ ಅಸ್ಥಿಪಂಜರಗಳು ಏನ್ ಪತ್ತೆಯಾಗಿತ್ತು, ಅದರಲ್ಲಿ 2 ಓರ್ವ ಹೆಂಗಸಿನ ಕಾಲಿಗೆ ಹಗ್ಗ ಬಿಗಿಯಲಾಗಿತ್ತು ಅನ್ನೋ ಮಾಹಿತಿ ಈಗ ಪೋಸ್ಟ್ ಮಾರ್ಟಮ್ ನ ಮುಖಾಂತರವಾಗಿ ಅಥವಾ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ಮುಖಾಂತರವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದರಿಂದಾಗಿ ಯಾರಾದ್ರೂ ಹೊರಗಡೆಯಿಂದ ಬಂದಂತ ಒಂದು ವ್ಯಕ್ತಿ ಅಥವಾ ಯಾರಾದ್ರೂ ಏನು ಅನಾಮಿಕ ವ್ಯಕ್ತಿ ಬಂದು ಅಥವಾ ದುಷ್ಕರ್ಮಿಗಳು ಕೊಲೆ ಮಾಡಿ ಹಗ್ಗ ಬಿಗಿದು ಹೋದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಓರ್ವ ಗಂಡಸು ಮತ್ತೆ ಓರ್ವ ಹೆಂಗಸಿನ ಕಾಲಿಗೆ ಮಾತ್ರ ಹಗ್ಗ ಬಿಗಿಯಲಾಗಿತ್ತು ಅನ್ನೋ. ಈಗ ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಜಿಲ್ಲಾ ಪೊಲೀಸರು ಈಗಾಗಲೇ SP ಧರ್ಮೇಂದ್ರ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಪ್ರತಿದಿನ ಕೂಡ, ಅಂದ್ರೆ ಪ್ರತಿ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು ನಿಜಕ್ಕೂ ಕೂಡ ರೋಚಕ ಅಂತಾನೆ ಹೇಳ್ಬೋದು. ಈಗ ಸದ್ಯ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ನ ಆಂಗಲ್ ನಲ್ಲಿ ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಸಿಗ್ತಾ ಇರುವಂತಹ ರಿಪೋರ್ಟ್ ಏನಿದೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ನ ಬೇಸಿಸ್ ಮೇಲೆ, ಯಾಕಂದ್ರೆ ಹಗ್ಗ ಸಿಕ್ಕಿರುವಂತದ್ದಾಗಿರ್ಬೋದು ಅಥವಾ 2 ಅಸ್ಥಿಪಂಜರದಲ್ಲಿ ಹಗ್ಗ ಸಿಕ್ಕಿರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಸದ್ಯ ಬಡಾವಣೆ ಪೊಲೀಸರು ಹಾಗೆ SP ಧರ್ಮೇಂದ್ರ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ಈಗ FSL ತಂಡದ ರಿಪೋರ್ಟ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, ಇದರ ಆಧಾರದ ಮೇಲೆ ಆಗಿತ್ತು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಸ್ಥಿಪಂಜರ ಕೇಸ್ಗೆ ಪ್ರತಿ ದಿನ ಕೂಡ ಇನ್ವೆಸ್ಟಿಗೇಷನ್ ಸಿಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ರೀತಿಯ ಕುತೂಹಲಕಾರಿ ಅಂತಾನೆ ಹೇಳ್ಬೋದು. ಹಾಗಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಕಂಪ್ಲೀಟ್ ಆದ ಇನ್ವೆಸ್ಟಿಗೇಷನ್ ಮುಗಿದ ಬಳಿಕ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.